ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಸಾಮಾನ್ಯ ರಸಪ್ರಶ್ನೆಯನ್ನು ನೋಡೋಣ. ಮೊದಲನೇದಾಗಿ, ಹಸಿರು ಕ್ರಾಂತಿಯನ್ನು ಯಾವುದಕ್ಕೆ ಸಂಬಂಧಿಸಿದೆ? ಹಸಿರು ಕ್ರಾಂತಿ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ? ಕೈಗಾರಿಕೆ ಉತ್ಪಾದನೆ, ಶಿರಾ ಉತ್ಪಾದನೆ, ಮೀನುಗಾರಿಕೆ, ಕೃಷಿ ಉತ್ಪಾದನೆ. ಇದರಲ್ಲಿ ಸರಿಯಾದ ಉತ್ತರ ಕೃಷಿ ಉತ್ಪಾದನೆ. ಹಸಿರು ಕ್ರಾಂತಿ 1960ರ ದಶಕದಲ್ಲಿ ಪ್ರಾರಂಭವಾಯಿತು. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಅದು ಕೃಷಿ ಉತ್ಪಾದನೆಗೆ ಸಂಬಂಧಿಸಿದೆ. ಒಂದೊಂದ್ಸತಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕೈಗಾರಿಕೆ ಉತ್ಪಾದನೆ, ಕೃಷಿ ಉತ್ಪಾದನೆ. ಸೊ ಉತ್ತರ ಯಾವುದು? ಕೃಷಿ ಉತ್ಪಾದನೆ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಭಾರತ, ಚೀನಾ, ಭೂತಾನ್, ನೇಪಾಳ. ಸರಿಯಾದ ಉತ್ತರ ನೇಪಾಳ. ಇದು ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ? ಅದು ಭಾರತದಲ್ಲಿ. ಆದರೆ ಅದು ನೇಪಾಳ ಮತ್ತು ಚೀನಾದ ಗಡಿಯಲ್ಲಿ ಮೌಂಟ್ ಎವರೆಸ್ಟ್ ಪರ್ವತ ಇದೆ. ಇದು ಅತ್ಯಂತ ಎತ್ತರವಾದ ಪರ್ವತವಾಗಿದೆ. ಇದು ನೇಪಾಳ ಮತ್ತು ಚೀನಾದ ಗಡಿಯಲ್ಲಿದೆ. ಕರ್ನಾಟಕದ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಕಾವೇರಿ. ಕರ್ನಾಟಕದ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತೇವೆ? ಅದು ಕಾವೇರಿ. ನಾನು ಆಪ್ಷನ್ ಅಲ್ಲಿ ತಲಕಾವೇರಿ ಅಂತ ಕೊಟ್ಟಿಲ್ಲ. ಸೊ ಸ್ವಲ್ಪ ಜನ ತಲಕಾವೇರಿ ಅಂತಾನೆ ಹಾಕ್ತಾರೆ. ಅದನ್ನು ಸಹ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಕರ್ನಾಟಕದಲ್ಲಿರುವ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅದು ಉಗಮಿಸುತ್ತದೆ. ಯಾವುದು? ಕಾವೇರಿ ಅನ್ನೋ ಒಂದು ನದಿ. ಇದನ್ನು ನಾವು ದಕ್ಷಿಣದ ಗಂಗೆ ಎಂದು ಸಹ ನಾವು ಇದನ್ನ ಕರೆಯಲಾಗುತ್ತದೆ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದು ತುಂಬಾ ಈಸಿಯಾಗಿರೋ, ತುಂಬಾ ಸುಲಭವಾದ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಜೂನ್ 5. ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಪ್ರಪಂಚದ ಅತಿ ದೊಡ್ಡ ಸಾಗರ ಯಾವುದು? ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಪೆಸಿಫಿಕ್ ಸಾಗರ. ಇದರಲ್ಲಿ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಇದು ಭೂಮಿಯ ಮೇಲ್ಮೈನ ಒಟ್ಟು 1/3 ಭಾಗವನ್ನ ಇದು ಆವರಿಸಿದೆ. ಸೊ ಅದರಿಂದ ಪೆಸಿಫಿಕ್ ಸಾಗರ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಸಾಗರ. ಭಾರತದ ಮೊದಲ ಉಪ ಪ್ರಧಾನಿ ಯಾರು? ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೊರಾರ್ಜಿ ದೇಸಾಯಿ ಮತ್ತೆ ಅಬ್ದುಲ್ ಕಲಾಂ. ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ನಂತರ 7ನೆಯ ಪ್ರಶ್ನೆ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರುತ್ತೆ 8 ನಿಮಿಷ ಅಂತ ಗೊತ್ತಿರುತ್ತೆ. ಆದರೆ ಸೆಕೆಂಡ್ ಅಲ್ಲಿ ಸ್ವಲ್ಪ ಅವರು ಏನ್ ಮಾಡ್ತಾರೆ, ಟ್ವಿಸ್ಟ್ ಆಗಿ ಕೊಡ್ತಾರೆ. 20 ಸೆಕೆಂಡ್, 30 ಸೆಕೆಂಡ್, 40 ಸೆಕೆಂಡ್ ಅಂತ. ಸೊ ನೀವು ಸೆಕೆಂಡುಗಳನ್ನ ನೋಡ್ಬೇಕಾಗುತ್ತೆ. ಇಲ್ಲಿ 8 ನಿಮಿಷ 20 ಸೆಕೆಂಡುಗಳು, 8 ನಿಮಿಷ 30 ಸೆಕೆಂಡುಗಳು, 6 ನಿಮಿಷ 20 ಸೆಕೆಂಡುಗಳು, 9 ನಿಮಿಷ 30 ಸೆಕೆಂಡುಗಳು. ಇದರಲ್ಲಿ ನಮ್ಗೆ ಗೊತ್ತು 6 ಮತ್ತೆ 9 ಸೆಕೆಂಡ್ ಅದೇನಿದೆ ನಿಮಿಷ ಅದು ಆಗಲ್ಲ. ಸೊ 8 ನಿಮಿಷ ಮತ್ತೆ 20 ಸೆಕೆಂಡ್ 30 ಸೆಕೆಂಡ್ ಅಲ್ಲಿ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ನೋಡ್ಬೇಕಾಗುತ್ತೆ. ಸೊ ಸರಿಯಾದ ಉತ್ತರ ಯಾವುದು ಇದರಲ್ಲಿ? ಸರಿಯಾದ ಉತ್ತರ 8 ನಿಮಿಷ 20 ಸೆಕೆಂಡುಗಳು. ನಂತರ 8ನೆಯ ಪ್ರಶ್ನೆ. ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದರಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. 1945, 1954 ಅಲ್ಲಿ ಎರಡರಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಂತೀರಾ. ಸೊ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ನಿಮಗೆ ಗೊತ್ತಿರುತ್ತೆ 1954.
ಮತ್ತು ನೀವು ಕನ್ಫ್ಯೂಷನ್ ಮಾಡ್ಕೊತೀರಾ 1945, ಯಾಕಂದರೆ ಸೇಮ್ ಇರೋದ್ರಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದು ಉತ್ತರ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಾರಂಭಿಸಲಾಯಿತು. ಅದೇ ರೀತಿಯಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದ ಕನ್ನಡದ ಕವಿ ಯಾರು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, 9ನೆಯ ಪ್ರಶ್ನೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಇಟಲಿ, ಲಂಡನ್, ನ್ಯೂಯಾರ್ಕ್, ಜಪಾನ್. ಸರಿಯಾದ ಉತ್ತರ ನ್ಯೂಯಾರ್ಕ್. ನ್ಯೂಯಾರ್ಕ್ ಎಲ್ಲಿದೆ ಅಂದರೆ ಅಮೇರಿಕದ ನ್ಯೂಯಾರ್ಕ್, ಇದು ಅಮೇರಿಕದಲ್ಲಿ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು? ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ, ನಿಮಗೆ ಈ ಸರಿಯಾದ ಉತ್ತರ ಬೇಕು ಅಂದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಮತ್ತು ಅಲ್ಲಿ ನೀವು ಉತ್ತರಗಳನ್ನು ನೋಡಬಹುದು. ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.